ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ನಮಸ್ಕಾರ, ಸುಮನ್ ಟಿವಿ ಕನ್ನಡಕ್ಕೆ ಸ್ವಾಗತ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ತಡರಾತ್ರಿ ನಡೆದ ಭೀಕರ ಘಟನೆಯೊಂದು ಆತಂಕ ಸೃಷ್ಟಿಸಿದೆ. ರೌಡಿ ಶೀಟರ್ ಒಬ್ಬರನ್ನ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಹತ್ಯೆ ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಗ್ರಾಮದ ಜನತಾ ಕಾಲೋನಿ ಸಮೀಪ ತಡರಾತ್ರಿ ರೌಡಿ ಶೀಟರ್ನನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಮೃತನನ್ನ ಸೂಲಿಬೆಲೆ ಗ್ರಾಮದ ನಿವಾಸಿ ರೌಡಿ ಶೀಟರ್ 36 ವರ್ಷದ ಖಲೀಮುಲ್ಲಾ ಖಾನ್ ಅಂತ ಗುರುತಿಸಲಾಗಿದೆ. ತಡರಾತ್ರಿ ಖಲೀಮುಲ್ಲಾ ಖಾನ್ ಅವರು ಮೊಬೈಲ್ನಲ್ಲಿ ಮಾತನಾಡ್ತಿದ್ದ ವೇಳೆ ಗುಂಪು ಕಟ್ಟಿಕೊಂಡು ಬಂದ ಅಪರಿಚಿತರು ಏಕಾಏಕಿ ದಾಳಿ ನಡೆಸಿದ್ದಾರೆ ಎನ್ನಲಾಗಿದೆ. ಆರೋಪಿಗಳು ಲಾಂಗು ಮತ್ತು ಮಚ್ಚುಗಳಂತಹ ಮಾರಕಾಸ್ತ್ರಗಳನ್ನು ಬಳಸಿ ಖಲೀಮುಲ್ಲಾ ಖಾನ್ ಅವರನ್ನ ಅಟ್ಟಾಡಿಸಿಕೊಂಡು ಹೋಗಿ ಹಲ್ಲೆ ನಡೆಸಿದ್ದಾರೆ. ಹೊಟ್ಟೆ ಭಾಗಕ್ಕೆ 20ಕ್ಕೂ ಹೆಚ್ಚು ಬಾರಿ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಅಂತ ಪ್ರಾಥಮಿಕ ಮಾಹಿತಿ ತಿಳಿಸಿದೆ. ಘಟನೆ ನಡೆದ ಬಳಿಕ ಆರೋಪಿಗಳು ಸ್ಥಳದಿಂದ ಪರಾರಿಯಾಗಿದ್ದಾರೆ. ಸ್ಥಳೀಯರು ನೀಡಿದ ಮಾಹಿತಿಯ ಮೇರೆಗೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಹೊಸಕೋಟೆ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಹತ್ಯೆಗೆ ನಿಖರ ಕಾರಣವೇನು, ಹಳೆಯ ವೈಷಮ್ಯವೇ ಅಥವಾ ಬೇರೆ ಯಾವುದೇ ಕಾರಣವಿದೆಯೇ ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ನಮ್ಗೆ ನಮ್ ತಂಗಿ ಮೈದಾ ಮಗ ಅವರು ಅನ್ಯಾಪಾರ ಏನೋ ಮಾಡ್ತಾ ಇದ್ರು. ಇಲ್ಲೇ ಸೂಲ್ಬೆಲೆ. ಇವಾಗ ಬೆಳಗ್ಗೆ ಸರ್ ಇಲ್ಲ ಹೋಗಿಲ್ಲ, ನಾನು ಇಲ್ಲೇ ಬಂದೆ ಸ್ಟೇಷನ್. ಏನೋ ಗೊತ್ತಿಲ್ಲ ಸರ್ ನಮ್ಗೆ, ಇದೇ ಫಸ್ಟ್. ಒಳ್ಳೆ ರಸ ಆತರ ಏನೋ ಇಲ್ಲ, ಅನ್ಯಾಪಾರ ಏನೋ ಮಾಡ್ತಾ ಇದ್ರು. ಒಳ್ಳೆ ಹುಡ್ಗನೇ ಅಂತ ಹುಡ್ಗ ಏನೋ ಇಲ್ಲ. ನಮ್ ಬಂದ್ರೆ ಚೆನ್ನಾಗ್ ಮಾತಾಡೋನು, ಚೆನ್ನಾಗಿ ನಮ್ಮ ಹತ್ರ ಎಲ್ಲ ಚೆನ್ನಾಗಿದೆ. ಆತರ ಏನು ಇರಲಿಲ್ಲ, ಏನು ಇಲ್ಲ ಸರ್. ನಮಗ್ ಗೊತ್ತಿಲ್ಲ ಅವೆಲ್ಲಾನು. ಬಂದಾಗ ಎಲ್ಲ ಚೆನ್ನಾಗ್ ಮಾತಾಡೋರು. ಏನೋ ಸರ್ ನಮ್ಗೆ ಏನ್ ಗೊತ್ತು, ನಾವ್ ಬೇರೆ ಊರವರಲ್ಲ. ಮಾಡಿ ಸರ್, ಮಾಡಿಲ್ಲ ಅಂದ್ರೆ ಅವ್ರಿಗೆ ಯಾರು ಇಲ್ಲ ನೋಡು. ನಮ್ ತಂಗಿಗೂ ಯಾರು ಇಲ್ಲ. ಇವ್ರೊಬ್ಬರೇ. ನಮ್ ತಂಗಿ ಕೆಲ್ಸಕ್ಕೆ ಹೋಗೋಳು ಫ್ಯಾಕ್ಟ್ರಿಗೆ. ಈ ಸಂಬಂಧ ಸೂಲಿಬೆಲೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಳ ಪತ್ತೆಗೆ ವಿಶೇಷ ತಂಡಗಳನ್ನು ರಚಿಸಿ ಶೋಧ ಕಾರ್ಯ ನಡೆಸಲಾಗುತ್ತಿದೆ. ಹೊಸಕೋಟೆಯಲ್ಲಿ ನಡೆದ ಈ ಬರ್ಬರ ಹತ್ಯೆ ಪ್ರಕರಣ ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದ್ದು ಆರೋಪಿಗಳನ್ನು ಶೀಘ್ರ ಬಂಧಿಸುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದ ಹೆಚ್ಚಿನ ಮಾಹಿತಿಯನ್ನು ಸುಮನ್ ಟಿವಿ ಕನ್ನಡ ನಿಮಗೆ ನಿರಂತರವಾಗಿ ನೀಡಲಿದೆ. ಕ್ಯಾಮರಾ ಪರ್ಸನ್ ಜೊತೆ ಸುಮನ್ ಟಿವಿ ಕನ್ನಡ, ಹೊಸಕೋಟೆ.